ಚುಮು ಚುಮು ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನ್ನೋ ಆಸೆ ಶುರುವಾಗೋದು ಸಹಜ ಅಲ್ವಾ? ಅದಕ್ಕೆ ಒಂದು ಅದ್ಭುತವಾದಂಥ ಮನೆಯಲ್ಲೇ ಮಾಡುವಂಥ ಸೂಪರ್ ಹಿಟ್ ರೆಸಿಪಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾವು ಇವತ್ತು ನೋಡೋಣ. ಇಲ್ಲಿ ನಾನು ಒಂದು ಕಪ್ಪು ಅಲಸಂದೆ ಕಾಳು ಮತ್ತು ಒಂದು ಕಪ್ಪು ಹೆಸರು ಕಾಳನ್ನು ಓವರ್ನೈಟ್ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವು, ರುಚಿಗೆ ತಕ್ಕಷ್ಟು ಅಥವಾ ಖಾರಕ್ಕೆ ತಕ್ಕಷ್ಟು ಮೆಣಸು, 2 ಇಂಚು ಚಕ್ಕೆ, 2 ಲವಂಗ, 1 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ರುಬ್ಬಿಕೊಂಡಂಥ ಮಿಶ್ರಣಕ್ಕೆ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ, ಒಂದು ಅರ್ಧ ಮುಷ್ಟಿಯಷ್ಟು ಸಬ್ಬಸಿಗೆ ಸೊಪ್ಪು, ಇದನ್ನು ಕೂಡ ಚಿಕ್ಕದಾಗಿ ಹೆಚ್ಚಿಕೊಳ್ಳಿ. ನಂತರದಲ್ಲಿ 1 ಚಮಚ ಧನಿಯಾ ಪುಡಿ, 1 ಚಮಚ ಜೀರಿಗೆ ಪುಡಿಯನ್ನು ಹಾಕಿ ಕೊನೆಯಲ್ಲಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಇವೆಲ್ಲವನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೊಂಡ್ರೆ ಅದ್ಭುತವಾದಂತಹ ವಡೆ ಹಿಟ್ಟು ರೆಡಿಯಾಗತ್ತೆ. ಈ ವಡೆ ಬೇಳೆ ವಡೆಗಿಂತ ವಿಭಿನ್ನವಾದ ರುಚಿಯನ್ನು ಹೊಂದಿದ್ದು, ಸಬ್ಬಸಿಗೆ ಸೊಪ್ಪು ಈ ವಡೆಯ ಘಮವನ್ನು ಹೆಚ್ಚಿಸುತ್ತೆ. ತುಂಬ ದಪ್ಪವಾಗಿ ಅಥವಾ ತೆಳುವಾಗಿ ವಡೆಯನ್ನು ಮಾಡ್ಕೊಳ್ಬೇಡಿ. ವಿಡಿಯೋದಲ್ಲಿ ನೋಡಿರುವಂಥ ಹದಕ್ಕೆ ವಡೆಯ ಹಿಟ್ಟನ್ನು ಮತ್ತು ವಡೆಯ ಗಾತ್ರವನ್ನು ಮಾಡಿಕೊಂಡ್ರೆ ಸಾಕು. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆಯನ್ನು ಕಾಯಿಸ್ಕೊಳ್ಳಿ. ತುಂಬ ಜಾಸ್ತಿ ಕಾದಿದ್ದರೆ ಹೊರಗಡೆ ಬೇಗ ಬೇಯುತ್ತೆ, ಒಳಗಡೆ ಬೆಂದಿರೋದಿಲ್ಲ. ಒಂದೊಂದಾಗಿ ಎಣ್ಣೆಗೆ ಬಿಟ್ಟು 1-2 ನಿಮಿಷ ಎರಡೂ ಕಡೆ ಸರಿಯಾದ ರೀತಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋ ಹಾಗೆ ಕರ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ಲ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಅಂತ. ಈ ಗರಿಗರಿಯಾದ ವಡೆಯನ್ನು ನಿಮಗಿಷ್ಟವಾದ ಚಟ್ನಿ ಜೊತೆ ಅಥವಾ ಟೊಮೆಟೊ ಕೆಚಪ್ ಜೊತೆ ಸಂಜೆ ಹೊತ್ತಿನಲ್ಲಿ ಟೀ ಜೊತೆನೋ ಕಾಫಿ ಜೊತೆನೋ ತಿನ್ನೋಕ್ಕೆ ಅದ್ಭುತವಾದಂಥ ಕಾಂಬಿನೇಷನ್ ಆಗಿರುತ್ತೆ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಈ ವಡೆಯನ್ನು ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.